ಬೆಂಗಳೂರಿನಲ್ಲಿಂದು ತಂಬಾಕು ರಹಿತ ದಿನ ಆಯೋಜಿಸಲಾಗಿತ್ತು. ಭಾರತೀಯ ವೈದ್ಯಕೀಯ ಸಂಘ ಹಾಗೂ ರೀಗಲ್ ಆಸ್ಪತ್ರೆಯ ಸಹಯೋಗದಲ್ಲಿ ವಾಕಥಾನ್ ಹಾಗೂ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಆರೋಗ್ಯ ಆಯ್ದುಕೊಳ್ಳಿ ತಂಬಾಕನಲ್ಲ ಎಂಬ ಘೋಷವಾಕ್ಯದೊಂದಿಗೆ ತಂಬಾಕು ಬಳಕೆಯ ದುಷ್ಪರಿಣಾಮ ಹಾಗೂ ತಡೆಗಟ್ಟುವ ಉಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಯಿತು. Quit smoking, prevent lung cancer. Quit smoking, prevent. ದೂರದರ್ಶನದೊಂದಿಗೆ ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಶಾಖೆಯ ಗೌರವ ಕಾರ್ಯದರ್ಶಿ ಡಾಕ್ಟರ್ ವಿ ಸೂರ್ಯರಾಜು ದೇಶದಲ್ಲಿ 27% ಜನ ವಿವಿಧ ರೂಪದಲ್ಲಿ ತಂಬಾಕು ಸೇವನೆ ಮಾಡುತ್ತಿದ್ದಾರೆ. ಬಹುತೇಕ ಕ್ಯಾನ್ಸರ್ ಕಾಯಿಲೆಗಳಿಗೆ ತಂಬಾಕು ಪ್ರಮುಖ ಕಾರಣವಾಗಿದೆ. ಅಲ್ಲದೆ ತಂಬಾಕಿನ ಕಾರಣದಿಂದಲೇ ವರ್ಷಕ್ಕೆ 1,30,30,00,000 ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಇಂದಿನ ಅಗತ್ಯವಾಗಿದೆ ಎಂದರು. ಕಾರಣ ಏನಪ್ಪಾ ಅಂತಂದ್ರೆ ಸ್ಟ್ರೆಸ್ ಒಂದು, ಎರಡನೇದು ಈ ಸ್ಮೋಕಿಂಗ್ ಕಾರಣ. ಆಮೇಲೆ ಕೇವಲ ಕ್ಯಾನ್ಸರ್ ಸಂಬಂಧಿಸಿದ ಕಾಯಿಲೆ ಒಂದೇ ಅಲ್ಲ, ಹಾರ್ಟ್ ಅಟ್ಯಾಕ್ಗೂ ಸ್ಟ್ರೋಕ್ಗೂ ಇನ್ಫರ್ಟಿಲಿಟಿಗೂ ಕೂಡ ಈ ಸ್ಮೋಕಿಂಗು ಕಾರಣ ಆಗಿರುತ್ತೆ, ತಂಬಾಕು ಕಾರಣವಾಗಿರುತ್ತೆ. ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಶಾಖೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಅನುರಾಧ ಪರಮೇಶ್, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಎಂಬ ವಿಚಾರ ಗೊತ್ತಿದ್ದರೂ ಸಹ ವ್ಯಸನದಿಂದ ಹೊರಬರಲಾಗದೆ ಬದುಕು ಹಾಳು ಮಾಡಿಕೊಳ್ಳುತ್ತಿರುವ ಹಲವರಿದ್ದಾರೆ. ಹೀಗಾಗಿ ತಂಬಾಕು ತ್ಯಜಿಸುವಂತೆ ಅಂತವರಿಗೆ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಪ್ರಜೆನ ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೋಬಾರ್ದು. ಆದ್ರಿಂದ ನಾವೆಲ್ಲರೂ ಕೂಡ ಬರೀ ಆಕ್ಟಿವ್ ಸ್ಮೋಕಿಂಗ್ ಅಲ್ಲ, ಬರೀ ಹೊಗೆ ಸೊಪ್ಪು ಅವಾಯ್ಡ್ ಮಾಡೋದಲ್ಲ, ಬೇರೆಯವ್ರಿಗೂ ಕೂಡ ಮಾಡಬಾರ್ದು ಅಂತ ಹೇಳಬೇಕು. ಏಕೆಂದ್ರೆ ನಮ್ಮ ಆರೋಗ್ಯಕ್ಕೆ ಅದು ಸಾಕಷ್ಟು ಹಾನಿ ಕೊಡ್ತಾ ಇದೆ. ರೀಗಲ್ ಆಸ್ಪತ್ರೆಯ ನಾರಾಯಣಸ್ವಾಮಿ, ತಂಬಾಕು ಬಳಕೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ. ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ನಮ್ಮ ಕುಟುಂಬ, ಸಮಾಜ ಮತ್ತು ದೇಶವನ್ನು ಆರೋಗ್ಯಕರವಾಗಿಡಲು ತಂಬಾಕು ಮುಕ್ತ ಜೀವನವನ್ನು ಅಳವಡಿಸಿಕೊಳ್ಳೋಣ. ತಂಬಾಕಿಗೆ ಇಲ್ಲ ಎಂದು ಹೇಳಿ, ಆರೋಗ್ಯಕ್ಕೆ ಹೌದು ಎಂದು ಹೇಳಿ.